ಏನು ಮಲಗ್ಬಿಟ್ಯಾ? ಇಲ್ಲ, ಹಾಗೆ ಮಲ್ಕೊಂಡಿದ್ದೀನಿ. ನಾನ್ ಮಲಗ್ಬೇಕು ಅಂತ ಬೆಡ್ರೂಮಿಗೆ ಬಂದೆ. ನನ್ ಗಂಡ ಸ್ಟೇಷನ್ ಕೆಲ್ಸಕ್ಕೆ ಅಂತ ಹೋಗಿದ್ದಾರೆ. ಅವ್ರು ಒಂದ್ ವಾರದಲ್ಲಿ ಒಂದ್ಸಲನೇ ಬರೋದು. ನಾನಿಲ್ಲಿ ಒಬ್ಳೇ ಇದ್ದೀನಿ, ಬೋರ್ ಆಗ್ತಾ ಇದೆ, ಹಾಗೆ ಮಲ್ಕೊಂಡಿದ್ದೀನಿ. ಇಷ್ಟು ಬೋರ್ ಆಗ್ತಿದೆ ಗೊತ್ತಾ? ನೀನಲ್ಲಿ ಒಬ್ನೇ ಇದ್ಯಾ? ಹೌದು, ಒಬ್ನೇ ಇದ್ದೀನಿ. ಏಯ್, ತುಂಬಾ ಆಕ್ಟ್ ಮಾಡ್ಬೇಡ. ಈಗಿನ ಕಾಲದ ಗಂಡ್ಮಕ್ಳ ಬಗ್ಗೆ ನನಗ್ ಚೆನ್ನಾಗ್ ಗೊತ್ತು. ಅಮ್ಮ ಇಲ್ಲ ಅಂತ ಹೇಳಿದ್ದೆ. ಹಾಗಾದ್ರೆ ನಿಮ್ ಮನೇಲಿ ಮನೆ ಕೆಲಸದವರಾದ್ರೂ ಇರ್ಬೇಕು. ಹಾ, ಇದಾರೆ. ನಿಜ ಹೇಳ್ ನನ್ಗೆ, ನೀನ್ ಅವಳನ್ನ ಎಷ್ಟು ಸಾರಿ ಗಟ್ಟಿಯಾಗಿ ತಪ್ಕೊಂಡ್ ಮಲ್ಕೊಂಡಿದ್ಯಾ? ಅಯ್ಯೋ, ನೀವೇನು, ಅವ್ರಿಗೆ ತುಂಬಾ ವಯಸ್ಸಾಗಿದೆ. ನಿನ್ನ ನೋಡಿದ್ರೆ ಅಯ್ಯೋ ಪಾಪ ಅನ್ಸುತ್ತೆ. ಆದ್ರೂ ಅವ್ರಿಗೆ ಹೆಣ್ಮಕ್ಳು ಇರ್ಬೋದಲ್ವಾ? ಅವ್ರಿನ್ನೂ ಮದ್ವೆನೇ ಮಾಡ್ಕೊಂಡಿಲ್ಲ. ಹೌದಾ? ಹಾಗಾದ್ರೆ ಪಕ್ಕದ ಮನೇಲಿ ಯಾರಾದ್ರೂ ಹೆಣ್ಮಕ್ಳು ಇದ್ದೇ ಇರ್ತಾರಲ್ವಾ? ನೀನು ಚಿಕ್ಕ ಹುಡ್ಗ, ಖಂಡಿತವಾಗ್ಲೂ ಏನಾದ್ರೂ ಕೃಷ್ಣಲೀಲೆ ಆಟ ಆಡೇ ಇರ್ತೀಯ, ಕೇಳಿ. ಸಾರಿ ಕಣೋ, ನಾನು ನಿಂಗೆ ತುಂಬಾ ತೊಂದರೆ ಕೊಡ್ತಿದ್ದೇನಲ್ವಾ? ನಿನ್ನ ದೂಷಿಸಿ ಏನೂ ಪ್ರಯೋಜನ ಇಲ್ಲ. ಯಾರು ನನ್ನನ್ನ ಅರ್ಥನೇ ಮಾಡ್ಕೊಳಲ್ಲ. ನಿನಗೊಂದ್ ವಿಷಯ ಗೊತ್ತಾ? ನನಗ್ ಮದ್ವೆ ಆಗಿದ್ರು ನಾನು ವಿಧ್ವೆ ಬಾಳ್ತಾ ಇದ್ದೀನಿ. ಅವ್ರಿಗೆ ಬೇರೆ ಒಂದ್ ಹೆಣ್ಣಿನ ಜೊತೆ ಸಂಪರ್ಕ ಇದೆ. ತಿಂಗಳಲ್ಲಿ ಒಂದ್ಸರಿನೇ ಅವರು ನನ್ನನ್ನ ಬಂದು ನೋಡೋದು. ಆ ಬೇಜಾರಲ್ಲೇ ನಾನು ನಿನಗೆ ಕಾಲ್ ಮಾಡ್ತಾ ಇದ್ದೀನಿ. ಆಮೇಲೆ ನಿನ್ ವಯಸ್ಸಿನ ಹುಡುಗರಿಗೆಲ್ಲ ಈ ಥರ ನಗ್ನಗ್ತಾ ಮಾತಾಡೋಣ ಇಷ್ಟ ಆಗುತ್ತೆ ಅಂತ ನನಗೆ ಗೊತ್ತು. ಅದಕ್ಕೆ ನಾನು ಈ ಥರ ಎಲ್ಲ ಮಾತಾಡ್ತಾ ಇದ್ದೀನಿ. ಸಾರಿ. ಇನ್ಮೇಲೆ ನಾನು ಈ ರೀತಿ ತೊಂದರೆ ಕೊಡಲ್ಲ ನಿನಗೆ. ಸಾರಿ ಅಕ್ಕ, ನನಗೆ ಈ ಥರ ಎಲ್ಲ ಮಾತಾಡಿ ಅಭ್ಯಾಸ ಇಲ್ಲ, ಅದಕ್ಕೇನೆ. ಹೌದಾ? ನನ್ ಮೇಲೆ ಕೋಪ ಇಲ್ಲ ತಾನೆ? ಯಾಕೆ ಸಂಕೋಚನ ನಿಂಗೆ? ನನಗೆ ತುಂಬಾ ಭಯ ಆಗ್ತಿದೆ. ನಿಮ್ ಹಸ್ಬೆಂಡ್ ಏನಾದ್ರು ಬಂದ್ಬಿಟ್ರೆ? ಚೇಚೆ, ಅವ್ರು ಬರೋದಿಲ್ಲ. ಒಂದ್ ಕೆಲ್ಸದ ಸಲುವಾಗಿ ಅವರು ಕೊಯಮತ್ತೂರ್ಗೆ ಹೋಗಿದ್ದಾರೆ. ಬೇರೆ ಯಾರಾದ್ರೂ ಬಂದ್ಬಿಟ್ರೆ? ಸರಿಯಾಗಿ ಹೇಳ್ದೆ. ಸಂಬಂಧಿಕರು ಯಾರಾದ್ರೂ ಮಧ್ಯರಾತ್ರಿ ಮನೆಗ್ ಬರ್ತಾರಾ? ಆದ್ರೂ ನನಗ್ ತುಂಬಾ ಭಯ ಆಗ್ತಿದೆ. ನನ್ನ ಫ್ರೆಂಡ್ದು ಮದ್ವೆ ಇದೆ ಅಂತ ಹೇಳಿ ಮನೆಯಿಂದ ಸುಳ್ಳು ಹೇಳ್ಬಿಟ್ಟು ಬಂದೆ. ನಾನ್ ಯಾವತ್ತೂ ಮನೆ ಬಿಟ್ಟು ಹೊರಗಡೆ ಹೋಗಿ ಇದ್ದವನೇ ಅಲ್ಲ. ಪರವಾಗಿಲ್ಲ ಬಿಡು. ನೀನ್ ಮನೆ ಬಿಟ್ಟು ಬರ್ಲಿಲ್ಲ ಅಂದ್ರೆ ಇದೆಲ್ಲ ಹೇಗ್ ಮಾಡೋದಕ್ ಸಾಧ್ಯ? ಬಾಗ್ಲನ್ನ ಲಾಕ್ ಮಾಡೇ ಇಲ್ಲ. ನೀನ್ ಕೂತ್ಕೋ. ಈ ಮನೇಲಿ ನಾವಿಬ್ರು ಮಾತ್ರ ಇರೋದು. ನೀನ್ ಏನಕ್ಕೆ ಇಷ್ಟೊಂದೆಲ್ಲ ಭಯ ಪಡ್ತಾ ಇದೀಯಾ? ಹುಡುಗರು ಯಾವಾಗ್ಲೂ ಸ್ವಲ್ಪ ಧೈರ್ಯವಾಗಿರ್ಬೇಕು.